ನಾನಿವತ್ತು ಕಮಲ್ ಕಡಾಯಿ ಥ್ರೆಡ್ಡಲ್ಲಿ ಕ್ರೋಶ ಹೇಳ್ಕೊಡ್ತೀನಿ. ಯಾಕೆಂದರೆ ಸಿಲ್ಕ್ ಥ್ರೆಡ್ಗಿಂತ ಕಮಲ್ ಕಡಾಯಿ ಥ್ರೆಡ್ಡಲ್ಲಿ ಈಸಿಯಾಗಿ ಹಾಕ್ಬೋದು. ಸ್ಟಾರ್ಟಿಂಗ್ ಕಲಿಯೋರಿಗೆ ಈ ಥ್ರೆಡ್ಡು ಬೆಸ್ಟ್ ಅನಿಸುತ್ತೆ. ಅದಕ್ಕೆ ನಾನು ಈ ಥ್ರೆಡ್ಡಲ್ಲಿ ಹೇಳ್ಕೊಡ್ತಾಯಿದ್ದೀನಿ. ನಾನು ನಂಬರ್ ಕ್ರೋಶ 10ನೇ ನಂಬರ್ ತೊಗೊಂಡಿದ್ದೀನಿ. 10 ಇಲ್ಲ 11 2 ತೊಗೊಬೋದು. ಬೇಕು ಅಂದರೆ ಇದಕ್ಕೆ ಬೀಡ್ಸ್ ಯೂಸ್ ಮಾಡ್ಬೋದು. ನಾನು ಸದ್ಯಕ್ಕೆ ಬೀಡ್ಸ್ ಯೂಸ್ ಮಾಡಲ್ಲ. ನಿಮಗೆ ಬೇಕು ಅಂದರೆ ಯೂಸ್ ಮಾಡಿಸ್ಕೊಬೋದು. ಇವಾಗ ನಾನು ಹಾಕೋದು ಹೇಳ್ಕೊಡ್ತೀನಿ. ಸ್ಯಾರಿ ತೊಗೊಂಡಾದ್ಮೇಲೆ ಆ ಸ್ಯಾರಿನ ಫ್ರಂಟ್ ಭಾಗ ನಮ್ಮ ಸೈಡ್ ಇರಬೇಕು. ಯಾವಾಗಲೂ ಬ್ಯಾಕ್ ಸೈಡು ದಾರ ಹೋಗಬೇಕು. ಸೂಜಿ ಫ್ರಂಟಿಂದ ಬ್ಯಾಕಿಗೆ ಹೋಗಬೇಕು. ಆ ಥರ ಇಟ್ಕೊಳ್ಬೇಕು ಸ್ಯಾರಿನ. ಸ್ಯಾರಿ ಇಟ್ಕೊಂಡಾದ್ಮೇಲೆ ಒಂದು ನಾಟ್ ಹಾಕ್ಕೊಳ್ಬೇಕು ತುದಿಗೆ ತುದಿನ ನಾಟ್ ಹಾಕ್ಕೊಂಡು ಸ್ಯಾರಿ ಹಿಂಭಾಗ ಇಟ್ಕೊಂಡು ಸೂಜಿನ ಫ್ರಂಟಿಂದ ತೊಗೊಂಡು ಆ ದಾರನ ಆ ನೀಡಲಿಂದ ಎಳ್ಕೊಬೇಕು. ನೀಡಲು ನಮ್ಮ ಫೇಸಿಗೆ ಮುಖವಾಗಿರ್ಬೇಕು. ಯಾವಾಗಲೂ ಇಟ್ಕೊಬೇಕು ನಾವು. ಆವಾಗ ನಮಗೆ ಸರಿಯಾಗಿ ಬರುತ್ತೆ. ಕೈಗೆ ಒಂಚೂರು ಹಿಂಗೆ ಬೆಟ್ಟಿಗೆ ಒಂದೆರಡು ಎಳೆ ದಾರ ಸುತ್ತಕೊಂಡು ನಮ್ಗೆ ಈಸಿ ಆಗುತ್ತೆ. ಹಂಗೆ ನೋಡಿ ಹೇಳಿದ್ರೆ ಅದು ದಾರ ಹಿಂದೆ ಮುಂದೆ ಹೋಗಬೇಕು. ಆ ಥರ ತೊಗೊಬೇಕು. ಈಗ ಒಂದು ಚೈನ್ ಹಾಕಿದ್ದೀನಿ. ಒಂದು ಸ್ವಲ್ಪ ದಾರ ಪೆಟ್ಟಿಗೆ ಸುತ್ಕೊಂಡಿರಬೇಕು ನಾವು. ಅದು ಸ್ವಲ್ಪ ಟೈಟು ಲೂಸು ಮಾಡೋಕ್ಕೆ ನಮ್ಗೆ ಈಸಿ ಆಗುತ್ತೆ. ಆ ಹೋಲ್ ಒಳಗಡೆ ದಾರ ತೊಗೊಂಡು ಅದನ್ನು ಒಂದು ಚೈನ್ ಆಗುತ್ತೆ. ಅದೇ ಥರ 5 ಚೈನ್ ಹಾಕ್ಕೊಬೇಕು. ಸ್ಟಾರ್ಟಿಂಗು ಆ ಥರ 5 ಚೈನ್ ಹಾಕ್ಕೊಂಡು ನಾವು ಅದ್ರ ನ್ಯಾರ ಎಲ್ಲಿ ಬರುತ್ತೆ 5 ಚೈನ್ನ ಅದ್ರ ಮೇಲೆ ಇಟ್ಕೊಂಡ್ರೆ ಸ್ಯಾರಿ ಮೇಲೆ ಅಲ್ಲಿಗೆ ನೋಡಿ ಈಗ ಇಟ್ಕೊತೀನಲ್ಲ ಅದ್ರ ನ್ಯಾರಕ್ಕೆ ಕರೆಕ್ಟಾಗಿ ಚುಚ್ಚಬೇಕು. ಆವಾಗ ಹಿಂದೆಯಿಂದ ಸೂಜಿ ಹಾಕಿ ಹಿಂದೆಯಿಂದ ಆ ದಾರನ ತಗೊಂಡು 2ರಲ್ಲಿ 1 ಚೈನ್ ಮಾಡಬೇಕು. ಆಗ 1 ಚೈನ್ ಆಗುತ್ತೆ ಅದು. ಇದೇ ಥರ ಇನ್ನೊಂದು ಚೈನ್ ಮಾಡಬೇಕು. ಸ್ಟಾರ್ಟಿಂಗ್ ಮಾತ್ರ ಈ ಥರ 2 ಚೈನ್ ಮಾಡಬೇಕು. ಮತ್ತು ನಾವು ಅದೇ ಥರ 5 ಚೈನ್ ಹಾಕಬೇಕು. ಏಕೆಂದರೆ ನಮಗೆ ಒಂದು ಸ್ಟಾರ್ಟಿಂಗ್ ಮಾತ್ರ 5 ಚೈನ್ ಹಾಕಬೇಕು. ಅದನ್ನು ನೆಕ್ಸ್ಟ್ ಹೇಳ್ಕೊಡ್ತೀನಿ ಮುಂದೆ ಏನಕ್ಕೆ ಅಂತ 2 ಚೈನ್ ಸ್ಟಾರ್ಟಿಂಗು ಅಂತ. ಮತ್ತು ನಾವೇನು ನ್ಯಾರ ಬರುತ್ತೋ ಆ ನ್ಯಾರಕ್ಕೆ ನೀಟಾಗಿ ಚುಚ್ಚಿ ಅದು ದಾರ ತೆಗೆದು 2 ಸೇರಿಸಿ ಒಂದಾಗಿರಬೇಕು. ಈಗ 2ನೇದಂದರೆ 8 ಚೈನ್ ಹಾಕ್ಕೊಬೇಕು. ನಾವು ಆರ್ಚಿಗೆ ಬರಬೇಕು ಅಂದರೆ 8 ಚೈನ್ ಬೇಕು. ನಾನು ಹೇಳ್ಕೊಡ್ತಾಯಿರೋದು ಇದು ಬೇಸಿಕ್ ಡಿಸೈನು. ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ಮತ್ತೆ ಕೇಳಿ. ಈಗ ನಾನು 8 ಚೈನ್ ಹಾಕ್ತಾಯಿದ್ದೀನಿ. ಕಾಮೆಂಟ್ಸಲ್ಲಿ ಕೇಳಿ. ನಾನು ಇನ್ನೂ ಇದೇ ಥರ ಮತ್ತೆ ವೀಡಿಯೋ ಮಾಡ್ತೀನಿ ಬೇಸಿಕ್ಗೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಆರ್ಚ್ ಬರೋಂಗೆ ಕಾಣಿಸ್ತಾ ಇದೆಯಲ್ಲ ಆ ಥರ ಸೂಜಿಯಿಂದ ದಾರ ತೊಗೊಳ್ಬೇಕು. ಆರ್ಚ್ ಬರಬೇಕು. ಇದು ಮಾತ್ರ ಸ್ಟ್ರೈಟ್ ಹಾಕ್ಬಾರ್ದು. ಈ ಏನು 8 ಚೈನ್ ಹಾಕಿರ್ತೀವಿ ಅದನ್ನು ಸ್ವಲ್ಪ ಹತ್ರ ಹಾಕ್ಕೊಂಡ್ರೆ ಅದು ಆರ್ಚ್ ಬರುತ್ತೆ. ಸ್ಟ್ರೈಟ್ ಹಾಕ್ಬಾರ್ದು.